ದಾಳಿ ಪ್ರತಿದಾಳಿಯ ಹೊತ್ತಲ್ಲೇ ಪುಲ್ವಾಮಾ ದಾಳಿಯನ್ನು ಒಪ್ಪಿಕೊಂಡಿದ್ದಾರೆ ಪಾಕಿಸ್ತಾನದ ಸೇನಾಧಿಕಾರಿ. ಭಾರತದ ಪುಲ್ವಾಮಾ ದಾಳಿಯಲ್ಲಿ ಪಾಕ್ ಸೇನೆಯ ಪಾತ್ರ ಇತ್ತು ಅಂತ ಒಪ್ಪಿಕೊಂಡಿದ್ದಾರೆ. ಪುಲ್ವಾಮಾ ದಾಳಿ ಮಾಡಿದ್ದು ನಾವೇ ಅಂತ ಪಾಕ್ ಸೇನಾಧಿಕಾರಿ ಒಪ್ಪಿಕೊಂಡಿದ್ದಾರೆ. ಈ ಹಿಂದೆ ಪುಲ್ವಾಮಾ ದಾಳಿಯ ಬಗ್ಗೆ ಅಲ್ಲಿನ ಸಂಸತ್ತಿನಲ್ಲಿ ಚರ್ಚೆ ಆಗಿತ್ತು. ನೋಡ್ರಿ, ಪುಲ್ವಾಮಾದಲ್ಲಿ ನಾವು ಭಾರತಕ್ಕೆ ತಕ್ಕ ಪಾಠ ಕಲಿಸಿದೀವಿ ಅಂತ ಹೇಳಿದ್ರು. ಆ ಮೂಲಕ ಪುಲ್ವಾಮಾ ದಾಳಿ ಮಾಡಿಸಿದ್ದು ಪಾಕಿಸ್ತಾನ ಅಂತ ಒಪ್ಕೊಂಡಾಗಿತ್ತು. ಈಗ ಸೇನಾಧಿಕಾರಿಯೊಬ್ಬ ಪುಲ್ವಾಮಾ ದಾಳಿ ಮಾಡಿದ್ದು ಮಾಡಿಸಿದ್ದು ನಾವೇ ಅಂತ ಒಪ್ಕೊಂಡಿದ್ದಾರೆ. Pakistan's airspace, Pakistan's land, Pakistan's ADIZ and territorial waters, there's no compromise. There's no compromise. Pakistan's people, when they are threatened, their loss of life, loss of material, it cannot go unnoticed, cannot go like that. We owe it to our nation. And the pride and the trust the Pakistani nation has on our armed forces, we have always upheld it at all cost. At all cost. We did try to tell them with our tactical brilliance in Pulwama. Now we showed them our operational prowess and strategic guile and guide. And I think they should take heed. This is the best we can. ಇದು ಪಾಕಿಸ್ತಾನದ ವಾಯುಸೇನೆಯ ಅಧಿಕಾರಿ ಕೊಟ್ಟಂತ ಮಾತು, ಹೇಳಿಕೆ. ಅವನು ಹೇಳಿದ್ದೇನು ನೋಡಿ, ಪುಲ್ವಾಮಾದಲ್ಲಿ ಏನು ದಾಳಿ ಆಗಿತ್ತಲ್ಲ ಅದಕ್ಕೆ ಪಾಕಿಸ್ತಾನ ಸೇನೆಯ ಕುಮ್ಮಕ್ಕಿತ್ತು ಅಂತ ಹೇಳಿದ್ದಾನೆ. ನಾವು ಅದರಲ್ಲಿ ಇದ್ವಿ ಅಂತ, ನಮ್ಮ ಪಾತ್ರವೂ ಇತ್ತು ಅಂತ ಹೊಗಳಿಕೆ ಅದು. ಅವರೇ ಹೊಗಳ್ಕೊಳ್ತಾ ಇದ್ದಾರೆ. ಅಂದರೆ ಪುಲ್ವಾಮಾ ದಾಳಿಯಲ್ಲಿ ಪಾಕಿಸ್ತಾನವೂ ಕೂಡ ಇತ್ತು, ಪಾಕಿಸ್ತಾನ ಸೇನೆಯೂ ಕೂಡ ಇತ್ತು. ಇದನ್ನೇ ನಾವು ಹೇಳ್ತಾ ಇರೋದು. ಇದನ್ನು ಭಾರತ ಪುಂಖಾನುಪುಂಖವಾಗಿ ಬಡ್ಕೊಳ್ತಾ ಇರೋದು ಇದನ್ನೇ. ಇವತ್ತೇನು ನೀವು ಉಗ್ರದಾಳಿ ಅಂತ ಮಾಡ್ತಾ ಇದ್ದೀರಲ್ವಾ, ಅದರಲ್ಲಿ ನೀವು ಇದ್ದೀರಿ ಅಂತ. ಪಾಕಿಸ್ತಾನದ ಸೇನೆಯೂ ಕೂಡ ಇದೆ ಅಂತ. ಅದೇ ಸೇನೆ ಈ ಉಗ್ರರಿಗೆ ತರಬೇತಿ ಕೊಡ್ತಾ ಇರೋದು. ಅದೇ ISI ಈ ಉಗ್ರರನ್ನು ಕಳಿಸ್ತಾ ಇರೋದು. ಅವರು ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇವರೇ ಮಾಡ್ತಾ ಇರೋದು. ಅದು ಭಾರತಕ್ಕೂ ಗೊತ್ತಿದೆ. ಇದನ್ನೇ ನಾವು ಅಂತಾರಾಷ್ಟ್ರೀಯವಾಗಿಯೂ ಕೂಡ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೇಳ್ರಿ ಅಂತ. ಒಬ್ಬನೂ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಕೇಳಿ, ಈಗ ಅವ್ರ ಬಾಯಿಂದಲೇ ಕೇಳಿ. ಇದು ಪಾಕಿಸ್ತಾನದ ಸೇನಾಧಿಕಾರಿ ಹೇಳಿರುವಂಥ ಮಾತು. ಅದು ರೆಸ್ಪಾನ್ಸಿಬಲ್ ಆಗಿರುವಂಥ ಸೇನಾಧಿಕಾರಿ, ಯಾರೋ ಒಬ್ಬ ಹಾದಿಲ್ ಬೀದಿಲ್ ಹೋಗೋರಲ್ಲ. ಪ್ರೆಸ್ ಬ್ರೀಫಿಂಗ್ನಲ್ಲಿ ಹೇಳಿದಂಥ ಮಾತು ಅಂತಾರಾಷ್ಟ್ರೀಯ ಮಾಧ್ಯಮ ಅಲ್ಲಿದೆ, ಮುಂದುಗಡೆ ಕೂತಿದ್ದಾರೆ. ರಿಪೋರ್ಟ್ ಮಾಡಿ ಇದನ್ನ. ಈ ಪಾಶ್ಚಿಮಾತ್ಯ ಮಾಧ್ಯಮಗಳು, ಒಂದಷ್ಟು ಮಾಧ್ಯಮಗಳು ಸುಳ್ಳು ಬೊಗಳೆ ಮಾಡ್ತಾವಲ್ಲ, ಇದನ್ನು ರಿಪೋರ್ಟ್ ಮಾಡಿ. ಯಾರು ಪುಲ್ವಾಮಾ ಕಾರಣ, ಯಾರು ಉರಿಯಲ್ಲಾದಂಥ ಉಗ್ರ ದಾಳಿಗೆ ಕಾರಣ, ಯಾರು ಪೆಹಲ್ಗಾಮ್ನ ದಾಳಿಗೆ ಕಾರಣ. ಇನ್ನೊಂದಷ್ಟು ದಿನ ಬಿಡಿ, ಇನ್ನೊಂದು ವರ್ಷ ಹೋಗಲಿ, ಇದೇ ಕಪಿಗಳ ಬಾಯಲ್ಲಿ ಬರುತ್ತೆ ಪೆಹಲ್ಗಾಮನ್ನು ಮಾಡಿಸಿದ್ದು ನಾವೇ ಅಂತ. ಆ 26 ಜನರನ್ನು ಕೊಂದಿದ್ದು ನಾವೇ ಅಂತ ಹೇಳ್ತಾರೆ, ಇದೇ ಸೇನೆ ಹೇಳುತ್ತೆ. ಇದಕ್ಕೆ ಈ ದಾಳಿ ಮಾಡ್ತಾ ಇರೋದು. ಗೊತ್ತೇ ಇಲ್ಲ ಯಾವ ಉಗ್ರರು. ತನಿಖೆ ಮಾಡಿಸೋಣ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಆಗಲಿ. ಎಂಥ ತನಿಖೆ ಮಣ್ಣಂಗಟ್ಟಿ, ನಿಮ್ಮ ಬಾಯಿಲೇ ಬರ್ತಾ ಇದೆಯಲ್ಲ ಸತ್ಯ. ಇದು ಸತ್ಯ. ಪುಲ್ವಾಮಾದಲ್ಲಿ 44 ಜನ ಅಮಾಯಕ ಸೈನಿಕರನ್ನ ಕೊಂದ್ರಲ್ಲ. ಆವಾಗಲೂ ಹೇಳಿದ್ದು ಇದನ್ನೇ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಭಾರತದ ಆಂತರಿಕ ವಿಚಾರ, ಭಾರತದಲ್ಲೇ ಇರುವಂಥ ಉಗ್ರಗಾಮಿಗಳು ಸಾಯಿಸಿದ್ದು, ಇದನ್ನೇ ಹೇಳಿದ್ದವರು. ಈ ದಾಳಿಗೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇವಾಗ ಯಾರು ಮಾಡಿಸಿದ್ದು ಪುಲ್ವಾಮಾನ? ಹೊಸತಲ್ಲ ಇದು. ಪಾಕಿಸ್ತಾನದ ಸಂಸತ್ತಿನಲ್ಲಿ ಈ ಹಿಂದೆಯೇ ಅವರ ರಾಜಕಾರಣಿಗಳು ಒಪ್ಕೊಂಡಿದ್ದಾರೆ. ಪುಲ್ವಾಮಾ ಮಾಡಿಸಿದ್ದು ಅವರೇ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಭಾರತವು ಕೂಡ ಏರ್ ಸ್ಟ್ರೈಕ್ ಮಾಡಿದ್ದು, ಬಾಲಾಕೋಟ್ ಮಾಡಿದ್ದು, ನಿಮ್ಮಲ್ಲಿನ ಒಂದು 300-400 ಜನರನ್ನು ಸಾಯಿಸಿ ಹಾಕಿದ್ದು. ಇವತ್ತೂ ಭಾರತ ಮಾಡ್ತಾ ಇದೆ. ಯಾಕಾಗಿ? ಗೊತ್ತಿದೆ ನಮಗೆ, ಈ ದಾಳಿ ಮಾಡಿಸಿದ್ದು ನೀವೇ ಅಂತ. ಪೆಹಲ್ಗಾಮ್ನಲ್ಲಿ ದಾಳಿ ಮಾಡಿಸಿದ್ದು ಅದು ಪಾಕಿಸ್ತಾನನೇ. ಪಾಕಿಸ್ತಾನದ ISI, ಪಾಕಿಸ್ತಾನದ ಸೇನೆ. ಈ ಉಗ್ರರು ಬೇರೆ ಯಾರೂ ಅಲ್ಲ. ಎಲ್ಲ ಸಲ್ವಾರ್ ಕಮೀಸ್ ಹಾಕೊಂಡಿರುವಂಥ ಪಾಕಿಸ್ತಾನದ ಸೇನೆನೇ. ಒಂದು 3 ವರ್ಷ 4 ವರ್ಷ ಪಾಕಿಸ್ತಾನದ ಸೇನೆಯಲ್ಲಿ ಕೆಲಸ ಮಾಡ್ತಾರೆ. ಆನಂತರ ಬಂದು ಉಗ್ರರಾಗ್ತಾರೆ. ಅವರಿಗೆ ತರಬೇತಿ ಸಿಗುತ್ತೆ, ಮದ್ರಸಾಗಳಲ್ಲಿ ತರಬೇತಿ ಪಡಿತಾರೆ, ಧರ್ಮಾಂಧತೆ ಬಿತ್ತುತ್ತಾರೆ, ಇಲ್ಲಿ ಬಂದು ವಾರ್ ಮಾಡ್ತಾರೆ, ಇಲ್ಲಿ ಬಂದು ದಾಳಿ ಮಾಡ್ತಾರೆ, ನಮ್ಮ ಅಮಾಯಕರನ್ನು ಜೀವ ಸಾಯಿಸ್ತಾರೆ. ಇಷ್ಟೇ ಮಾಡ್ಕೊಂಡು ಬಂದಿರೋದು. ಇವಾಗಲೂ ಕೂಡ ಅದನ್ನೇ ಮಾಡ್ತಾ ಇರೋದು. ಅದನ್ನು ಮತ್ತೊಮ್ಮೆ ಒಪ್ಕೊಂಡಿದ್ದಾರೆ. ಒಪ್ಕೊಂಡ ನಂತರವೂ ಕೂಡ ನಮ್ಮಲ್ಲಿ ಕರೆಸಿಕೊಳ್ಳುವಂಥ ದೊಡ್ಡ ದೊಡ್ಡ ದೇಶಗಳಿದಾವಲ್ಲ, ಅವರು ಸುಮ್ಮನೆ ಕೂತಿದ್ದಾರೆ. ಗೊತ್ತಿದೆ ಅವ್ರಿಗೂ ಈ ಪಾಕಿಸ್ತಾನವನ್ನು ಉಗ್ರ ನೆಲೆ ಮಾಡಿದ್ದೆ ಅವರು.
ಈ ಹಿಂದೆ ಮೊನ್ನೆ ಅಷ್ಟೇ ಪಾಕಿಸ್ತಾನದ ಸಚಿವರೊಬ್ಬರೇ ಹೇಳಿದ್ರು, ಅದು ಎಲ್ಲ ಮಾಧ್ಯಮಗಳ ಮುಂದೆನೇ ಹೇಳಿದ್ರು, ಹೌದು ನಾವು ಉಗ್ರವಾದವನ್ನು ಸಾಕಿದ್ದು ಹೌದು, ಇದಕ್ಕೆ ಕಾರಣ ಅಮೆರಿಕ ಅಂತ. ಒಂದು ಕಾಲದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಈ ರಷ್ಯಾವನ್ನು ಹಿಮ್ಮೆಟ್ಟಿಸೋದಕ್ಕೆ, ಆವಾಗ ಸೋವಿಯತ್ ಆಗಿತ್ತು, ಸೋವಿಯತ್ತನ್ನು ಹಿಮ್ಮೆಟ್ಟಿಸೋದಕ್ಕೆ ನಮ್ಮಲ್ಲಿ ಉಗ್ರವಾದವನ್ನು ಬೆಳೆಸಿದ್ರು, ಅವ್ರನ್ನ ನಾವು ಭಾರತಕ್ಕೆ ಕಳಿಸ್ತಾ ಇದ್ದೀವಿ ಅಂತ. ಸತ್ಯ ಒಪ್ಕೊಂಡಿದ್ದಾರಲ್ಲ, ಇನ್ನೇನು ಬೇಕಾಗಿದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.